ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸಂವಿಧಾನ ದಿನಾಚರಣೆಯ ವಿಶೇಷ ಕನ್ನಡ ಭಾಷಣ ನೋಡ್ತಾ ಇದ್ವಿ. ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ, ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಮಾನ್ಯ ಪ್ರಾಧ್ಯಾಪಕರೇ, ಗೌರವಾನ್ವಿತ ಶಿಕ್ಷಕರೇ, ಪ್ರಿಯ ಪೋಷಕರೇ ಮತ್ತು ನಲ್ಮೆಯ ಗೆಳೆಯರೆಲ್ಲರಿಗೂ ನಮಸ್ಕಾರ. ನಾವು ಎಲ್ಲರೂ ಇಲ್ಲಿ ಸೇರಿರುವುದು ಒಂದು ಅತ್ಯಂತ ಮಹತ್ವದ ದಿನವಾದ ಸಂವಿಧಾನ ದಿನಾಚರಣೆ ಅಥವಾ ಕಾನೂನು ದಿನಾಚರಣೆಯನ್ನು ಆಚರಿಸಲು. ಪ್ರತಿ ವರ್ಷ ನವೆಂಬರ್ 26ರಂದು ಭಾರತದ ಸಂವಿಧಾನದ ಸ್ವೀಕಾರ ದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. 1949ರ ಇದೇ ದಿನ ನಮ್ಮ ದೇಶದ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಮತ್ತು 1950ರ ಜನವರಿ 26ರಿಂದ ಜಾರಿಗೆ ಬಂದಿತು. ಭಾರತೀಯ ಸಂವಿಧಾನವು ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದಾಗಿದೆ. ನಮ್ಮ ಸಂವಿಧಾನದ ಕರಡು ರಚನೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ರಚನಾ ಸಮಿತಿ ತಯಾರಿಸಿತು. ಅದಕ್ಕಾಗಿ ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ, ಸಂವಿಧಾನದ ಪಿತಾಮಹ ಎಂದು ಗೌರವಿಸಲಾಗುತ್ತದೆ. ನಮ್ಮ ಸಂವಿಧಾನವು ಎಲ್ಲ ಭಾರತೀಯರಿಗೆ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಭ್ರಾತೃತ್ವ ಈ ಮೌಲ್ಯಗಳನ್ನು ಭರವಸೆ ನೀಡುತ್ತದೆ. ಧರ್ಮ, ಜಾತಿ, ಭಾಷೆ, ವರ್ಣ ಇವೆಲ್ಲವುಗಳಿಗಿಂತ ಮೇಲಾಗಿ ಎಲ್ಲರೂ ಒಂದೇ, ಎಲ್ಲರೂ ಭಾರತೀಯರು ಎಂಬ ಸಂದೇಶವನ್ನು ನಮ್ಮ ಸಂವಿಧಾನ ಸಾರುತ್ತದೆ. ಇಂದು ಸಂವಿಧಾನ ದಿನಾಚರಣೆಯನ್ನು ಆಚರಿಸುವುದು ಕೇವಲ ಕಾರ್ಯಕ್ರಮವಲ್ಲ, ನಾವು ಸಂವಿಧಾನ ನೀಡಿದ ಹಕ್ಕುಗಳ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಪಾಲಿಸುವ ಸಂಕಲ್ಪ ದಿನವಾಗಿದೆ. ನಾವೆಲ್ಲರೂ ನಾಗರಿಕರಾಗಿ ದೇಶದ ಕಾನೂನುಗಳನ್ನು ಗೌರವಿಸಬೇಕು, ರಾಷ್ಟ್ರೀಯ ಏಕತೆಗೆ ಬೆಂಬಲ ನೀಡಬೇಕು, ನಮ್ಮ ಪರಿಸರವನ್ನು ಕಾಪಾಡಬೇಕು, ಮಹಿಳೆಯರ ಮತ್ತು ಮಕ್ಕಳ ಗೌರವ ರಕ್ಷಣೆ ಸಹಕಾರಿಯಾಗಿರಬೇಕು, ಶಿಕ್ಷಣ, ಸಹಿಷ್ಣುತೆ ಮತ್ತು ಶಾಂತಿಗೆ ಬದ್ಧರಾಗಿರಬೇಕು. ಇದೇ ನಮ್ಮ ಹೊಣೆಗಾರಿಕೆ, ಇದೇ ನಮ್ಮ ರಾಷ್ಟ್ರ ಪ್ರೇಮ. ಕೊನೆಯದಾಗಿ ಹೇಳುವುದಾದರೆ, ಸಂವಿಧಾನವು ಕಾಗದದ ಪುಸ್ತಕವಲ್ಲ, ಅದು ಭಾರತದ ಸ್ವಾಭಿಮಾನ, ಪ್ರಜಾಪ್ರಭುತ್ವ ಮತ್ತು ಭವಿಷ್ಯದ ರೂಪುರೇಖೆ. ಇಂದು ಈ ದಿನವನ್ನು ಆಚರಿಸುವಾಗ ಹಕ್ಕುಗಳ ಬಗ್ಗೆ ಹೆಮ್ಮೆ ಪಡುವುದಷ್ಟೇ ಅಲ್ಲ, ಕರ್ತವ್ಯಗಳನ್ನು ನಿಷ್ಠೆಯಿಂದ ಪಾಲಿಸುವ ಪ್ರತಿಜ್ಞೆಯನ್ನು ಕೈಗೊಳ್ಳೋಣ. ನಾವು ಒಗ್ಗಟ್ಟಾಗಿದ್ದರೆ ರಾಷ್ಟ್ರ ಬಲವಾಗುತ್ತದೆ, ನಾವು ಜವಾಬ್ದಾರಿಯಾಗಿದ್ದರೆ ದೇಶ ಅಭಿವೃದ್ಧಿಯಾಗುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ. ಧನ್ಯವಾದಗಳು. ಭಾರತ್ ಮಾತಾ ಕಿ ಜೈ. ಜೈ ಸಂವಿಧಾನ, ಜೈ ಕರ್ನಾಟಕ ಮಾತೆ, ಜೈ ಅಂಬೇಡ್ಕರ್. ಹಾಗಾದ್ರೆ ಈ ಭಾಷಣ ಇಷ್ಟವಾದ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.